ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಅಧ್ಯಕ್ಷರಾದ ಮುನಿನಾರಾಯಣ್ ಹಾಗೂ ಹಿರಿಯ ನಾಗರಿಕರ ವೇದಿಕೆ ವತಿಯಿಂದ ಬೆಂಗಳೂರಿನ ಶ್ರೀನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಸಿಹಿ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ನಿವೃತ್ತಿ ಸನಿಹದಲ್ಲಿರುವ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಿವಣ್ಣರವರನ್ನು ಸನ್ಮಾನಿಸಲಾಯಿತು. ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ಜಯಮ್ಮ, ಬೆಂಗಳೂರು ನಗರ ಅಧ್ಯಕ್ಷರಾದ ಆನಂದ್, ಕಾರ್ಯಾಧ್ಯಕ್ಷರಾದ ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ಲಿಂಗರಾಜು, ಜಯಲಕ್ಷ್ಮಿ, ಮಂಗಳ, ಸುಮಾ ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಅಂಬೇಡ್ಕರ್ ಪ್ರತಿಷ್ಠಾನದ ಪದಾಧಿಕಾರಿಗಳು ಎಲ್ಲೆಲ್ಲಿದ್ದಾರೆ, ಆ ಪದಾಧಿಕಾರಿಗಳಿಗೆ ಅಂಬೇಡ್ಕರ್ ಪ್ರತಿಷ್ಠಾನ ಕೆಲವು ವಿಷಯನ ಹೇಳ್ತದೆ. ಕಿವಿ ಮಾತು ಹೇಳೋದೇನೆಂದರೆ, ನಿಮ್ಮ ವ್ಯಾಪ್ತಿಯಲ್ಲಿರೋಂಥ ಸರ್ಕಾರಿ ಶಾಲೆಯ ಆಗುಹೋಗುಗಳ ಬಗ್ಗೆ ಮತ್ತು ಸರ್ಕಾರಿ ಶಾಲೆ ಮಕ್ಕಳ ಜೊತೆಯಲ್ಲಿ ಮತ್ತು ಶಾಲೆಯ ಶಿಕ್ಷಕ ವೃಂದದ ಜೊತೆಯಲ್ಲಿ ಒಡನಾಟ ಇಟ್ಕೊಳ್ಳಿ. ಸೇವೆ ಮಾಡಬೇಕು ಅಂದರೆ ನಿಮ್ಮ ಓದಿದಂಥ ಶಾಲೆ ಇರ್ಬೋದು, ನೀವು ವಾಸ ಮಾಡೋಂಥ ಶಾಲೆಯಲ್ಲಿರೋಗಲಿ ಏನು ನೀವು ಸೇವೆ ಮಾಡ್ತೀರೋ ಅದೇ ನಿಮ್ಮನ್ನು ಕಾಯೋದು ಅಂತ ಹೇಳ್ಬಿಟ್ಟು ಪ್ರತಿ ಸಭೆಯಲ್ಲೂ ಸಹ ನನ್ನ ಸಂಘದ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ. ಇದೇ ರೀತಿ ಆ ಪದಾಧಿಕಾರಿಗಳು ಹೇಳಿದ ಮಾತು ಪ್ರಕಾರವಾಗಿ ಇವತ್ತಿನ ದಿವಸ ಈ ಶ್ರೀನಗರದ ಸಂಘದ ಪದಾಧಿಕಾರಿಗಳಾದಂತಹ ಜಯಮ್ಮ ಇರ್ಬೋದು, ಜಯಲಕ್ಷ್ಮಿ ಇರ್ಬೋದು, ಮಂಗಳಗೌರಿ ಇರ್ಬೋದು ಮತ್ತು ರಾಕೇಶು, ಇವ್ರ ಜೊತೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದಂತಹ ಆನಂದು ಮತ್ತು ರಾಮನಗರ ಜಿಲ್ಲಾಧ್ಯಕ್ಷರಾದಂಥ ಶಂಕರ್ರು ಮತ್ತು ಸುಮಾ ಹಾಗೂ ಮುನಿರಾಜು, ಕಾರ್ಯಾಧ್ಯಕ್ಷರಾದ ಮುನಿರಾಜು ಮತ್ತು ಲಿಂಗರಾಜು, ಮತ್ತು ಇಲ್ಲಿ ಲೋಕಲಲ್ಲಿರುವಂತಹ ಸ್ಥಳೀಯವಾಗಿರೋಂಥ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿಬಿಟ್ಟು ಅವರ ಸ್ವಂತ ಖರ್ಚಿನಿಂದ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವ್ಯವಸ್ಥೆ ಮಾಡಿ ಮತ್ತು ಬಿಸ್ಕೆಟ್ ವ್ಯವಸ್ಥೆ ಮಾಡಿ ಮತ್ತು ಸಣ್ಣದಾಗಿ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಏನು 31ನೇ ತಾರೀಕು ಅವರ ಸೇವೆಯನ್ನು ಮುಗಿಸಿ ಇವತ್ತಿನ ದಿವಸ ಅವರು ತಮ್ಮ ಅಮೂಲ್ಯವಾದ ಸೇವೆಯನ್ನು ಮಕ್ಕಳು ಕೊಟ್ಟು ಇವತ್ತಿನ ದಿವಸ ರಿಟೈರ್ಡ್ ಆಗ್ತಾ ಇದ್ದಾರೆ. ಅವ್ರಿಗೂ ಸಹ ಗೌರವ ಸಲ್ಲಿಸಿದ್ದಾರೆ. ಖಂಡಿತ ಇದರಿಂದ ನಮ್ಮ ತಂದೆ ತಾಯಿಗಳಿಗೆ ನಾನು ಹೇಳ್ತೀನಿ, ಮಕ್ಕಳನ್ನ ಆದಷ್ಟು ನೀವು ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು. ಸರ್ಕಾರಿ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಸಿಗ್ತಾ ಇದೆ. ಆದರೆ ಇವತ್ತಿನ ದಿವಸ ನಾವು ಬಾಡಿಗೆ ಮನೇಲಿ ವಾಸ ಮಾಡ್ತಾಯಿರ್ತೀವಿ, ಸ್ವಂತ ಮನೆ ಇರೋದಿಲ್ಲ, ಬಾಡಿಗೆ ಮನೇಲಿ ವಾಸ ಮಾಡ್ತಾಯಿರ್ತೀವಿ. ನಮ್ಮ ಮಕ್ಕಳನ್ನ ಕಾರ್ಮೆಂಟ್ಸಲ್ಲಿ ಓದಿಸೋವಂತಹ ಒಂದು ಗುಂಗುಗೆ ನಾವು ಹೋಗಿದ್ದೀವಿ. ಸಾಲ ಮಾಡ್ತೀವೋ ಸೋಲೋ ಮಾಡ್ತೀವೋ ಬಾಡಿಗೆ ಕಟ್ಟೋದ್ರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ ಕೊಡೋದಕ್ಕೆ ನಮ್ಮ ವ್ಯಯ ಎಲ್ಲನೂ ಮಕ್ಕಳು SLC ಹೋಗೋ ತನಕ ನಾವು ಮಾಡೋ ಶಕ್ತಿ ಇದೆ ಅಷ್ಟೇ ಕಾನ್ವೆಂಟ್ ಸ್ಕೂಲಲ್ಲಿ. ತದನಂತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲ ಮಾಡಬೇಕು, ಬಡ್ಡಿ ಕಟ್ಟಬೇಕು, ಕೊನೆಗೆ ಉಸಿರು ಬಿಟ್ಟು ನಾವು ಈ ದೇಹನ ಬಿಟ್ಟು ಆಚೆ ಹೋಗ್ಬೇಕಂತ ಪರಿಸ್ಥಿತಿಗಳು ಇವತ್ತು ಬಂದ್ಬಿಟ್ಟಿದೆ. ಕಾರಣ ಇಷ್ಟೇ, ನಮ್ಮನ್ನ ಆಳದಂಥ ಸರ್ಕಾರಗಳು ಸರಿಯಾದ ರೀತಿಯಿದೆ ವ್ಯವಸ್ಥಿತವಾಗಿ ಆರೋಗ್ಯ ಕೊಡಬೇಕಾದ್ರೂ ದುಡ್ಡು ಬೇಕು, ವಸತಿ ಕೊಡಬೇಕಾದ್ರೂ ದುಡ್ಡು ಬೇಕು, ವಿದ್ಯಾಭ್ಯಾಸ ಕೊಡಬೇಕಾದ್ರೂ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಕಿತ್ತು ತಿಂತಾ ಇದ್ದಾರೆ ಬಡವ್ರನ್ನ. ಈ ಕಿತ್ತು ತಿನ್ನೋದು ನಿಲ್ಲಬೇಕು ಅಂದರೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ಇದೊಂದೇ ನಮಗೆ ಸಿಗಬೇಕಾದಂಥ ಆಪ್ಷನ್ಸು. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ತಗೊಬೇಕು, ಮತ್ತು ನಮ್ಮ ದುಡಿಮೆ ಇದೆ ಆದಷ್ಟು ಮಕ್ಕಳನ್ನ ನಾವು ವಿದ್ಯಾವಂತರು ಮಾಡಬೇಕಾದ್ರೆ ದುಡಿಮೆಯಲ್ಲಿ ಒಂದಿಷ್ಟು ಕಾಸನ್ನ ನಾವು ಎತ್ತಿಡುವಂಥ ಕೆಲಸ ನಾವು ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ, ಮಕ್ಕಳಿಗೆ ಸಂವಿಧಾನದಲ್ಲಿ ವಿದ್ಯಾಭ್ಯಾಸ ಕೊಡಬೇಕು, ಅವ್ರಿಗೆ ಆರೋಗ್ಯ ಕೊಡಬೇಕು, ಅವ್ರಿಗೆ ಉತ್ತಮ ನಡತೆ ಇರುವಂಥ ಮಕ್ಕಳನ್ನ ಮಾಡಬೇಕು ಅಂತೇಳಿ ನಮಗೆ ಆಶಯ ಹೊತ್ತುಬಿಟ್ಟು ಇವತ್ತಿನ ದಿವಸ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರಿಗೆ ಗೌರವ ಕೊಡಬೇಕಾದ್ರೆ ಮತ್ತು ನಮ್ಮ ಸಿದ್ಧಗಂಗಾ ಶ್ರೀಗಳು ಸಣ್ಣ ಮಕ್ಕಳಿಂದ ಏನು ಸುಮಾರು 115 ವರ್ಷಗಳಿಂದ ಅವರ ಇತಿಹಾಸ ಜರ್ನಿಯಲ್ಲಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರು, ಲಕ್ಷಾಂತರ ಮಕ್ಕಳಿಗೆ ಆಶ್ರಯ ಕೊಟ್ಟರು, ಲಕ್ಷಾಂತರ ಮಕ್ಕಳಿಗೆ ಉದ್ಯೋಗನೂ ಕೊಡಿಸಿದ್ದಾರೆ. ಅಂಥ ತಂದೆ ಹುಟ್ಟಿದಂಥ ರಾಜ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅವರ ಮಾರ್ಗದರ್ಶನನ ನಾವೆಲ್ಲರೂ ತಂದೆ ತಾಯಿಗಳು ಅಳವಡಿಸ್ಕೊಬೇಕು. ಜೊತೆಗೆ ಏನು ಸಂಘಟನೆಯಲ್ಲಿ ಓಡಾಡ್ತಾ ಇದ್ದೀರಾ, ಅಕ್ಕಪಕ್ಕದಲ್ಲಿ ಶಾಲೆಗಳು ಇರ್ತವೆ, ಅಂಥ ಕಡೆ ಹೋಗಿ ಆ ಶಾಲೆಗೆ ಏನು ಬೇಕು, ಸರ್ಕಾರಿ ಶಾಲೆ ಬೆಳಿಬೇಕಾದ್ರೆ ನಾವೇನು ಮಾಡಬೇಕು, ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಜೊತೆಯಲ್ಲಿ ಏನು ನಾವು ಕಾಂಪಿಟೇಷನ್ ಮಾಡೋದು ಬಿಟ್ಬಿಡ್ಬೇಕು. ನಮ್ಮ ಪಕ್ಕದ ಮನೆಯವರು ಕಾರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದಾರೆ, ನಾವು ಕಾರ್ಮೆಂಟ್ ಸ್ಕೂಲ್ ಓದಿಸ್ಬೇಕು ಅಂತ ಅನ್ನೋದನ್ನು ತಂದೆ ತಾಯಿಗಳು ಬಿಟ್ಟುಬಿಡಬೇಕು. ಎಲ್ಲ ರೀತಿ ಸೌಕರ್ಯನೂ ಸಹ ಇವಾಗ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾ ಇದೆ. ಸರ್ಕಾರಿ ಶಾಲೆಗೆ ಮುಖ ಮಾಡಬೇಕು. ಯಾಕೆಂದರೆ ನಾನು ಶ್ರೀರಂಗನ ಇವತ್ತಿನ ಈ ಶಾಲೆಗೆ ಬಂದಿದ್ದೀನಿ, ಸುಮಾರು ಕೊಠಡಿಗಳಿದ್ದಾವೆ, ಮಕ್ಕಳು ಮಾತ್ರ ಕಡಿಮೆ ಇದ್ದಾರೆ. ಕಾರಣ ಇಷ್ಟೇ,
ನಮ್ಮ ತಂದೆ ತಾಯಿಗಳು ಇವತ್ತಿನ ದಿವಸ ಆ ಥರ ಪಟ್ಟು ನಮ್ಮನ್ನು ಹಳ್ಳಕ್ಕೆ ತೊಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಯಾಕೆಂದರೆ ನಾವು ನಮ್ಮ ತಂದೆ ತಾಯಿಗಳು ದುಡಿಯೋದು 10 ರೂಪಾಯಿ 20 ರೂಪಾಯಿ, ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಕಾನ್ವೆಂಟ್ ಸ್ಕೂಲ್ಗೆ ಒಂದೇ ಒಂದು ದಿವಸ ನಾವು ಫೀಸ್ ಕಟ್ಟಿಲ್ಲ ಅಂದರೆ ಮಕ್ಕಳು ಮನೆಗೆ ಕಳಿಸ್ತಾರೆ. ಆದರೆ ಇಲ್ಲಿ ಯಾವುದೇ ಫೀಸ್ ಕಟ್ಟಬೇಕು ಅವಶ್ಯಕತೆ ಇಲ್ವಲ್ಲ. ಆ ದುಡ್ಡನ್ನು ನೀವು SLC ಆದಮೇಲೆ ಮಕ್ಕಳಿಗೆ ಕಾಲೇಜು ಉತ್ತಮ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸ್ಕೊಬೇಕು ಅಂತೇಳಿ ನಾನು ಇವತ್ತಿನ ತಂದೆ ತಾಯಿಗಳಿಗೆ ಕಿವಿ ಮಾತು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನೀವು ಆಡಂಬರದ ಜೀವನಕ್ಕೆ ಬ್ರೇಕ್ ಹಾಕಿ ಆಡಂಬರದ ಸ್ಕೂಲ್ಗಳಿಗೆ ಮಕ್ಕಳು ಸೇರಿಸೋದು ಬಿಟ್ಬಿಟ್ಟು ಸರ್ಕಾರಿ ಶಾಲೆಗೆ ಸೇರಿಸಿ. ನಿಮ್ಮ ಜೊತೆಯಲ್ಲಿ ಸರ್ಕಾರ ಇದೆ, ನಿಮ್ಮ ಜೊತೆಯಲ್ಲಿ ಸಂಘ ಸಂಸ್ಥೆಗಳಿದ್ದಾವೆ, ಮಕ್ಕಳಿಗೆ ಏನು ಬೇಕು ವಿದ್ಯಾಭ್ಯಾಸಕ್ಕೆ ಅದನ್ನೆಲ್ಲ ವ್ಯವಸ್ಥೆ ಮಾಡೋಂಥ ಜನ ಇವತ್ತಿನ ದಿವಸ ರಾಜ್ಯದಲ್ಲಿದ್ದಾರೆ. ಆದ್ದರಿಂದ ಎಲ್ಲರೂ ಸರ್ಕಾರಿ ಶಾಲೆ ಕಡೆ ಗಮನ ಕೊಡಬೇಕು ಅಂತೇಳಿ ನಾವು ಇವತ್ತಿನ ದಿವಸ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಹೌದು, ಹೌದು, ಖಂಡಿತ ಮಕ್ಕಳಲ್ಲಿ ಶಿಸ್ತಿರಬೇಕು. ಇವತ್ತು ನಾವೇನು ಕಲಿತೀವಿ ಪ್ರಾಥಮಿಕ ಶಿಕ್ಷಣದಲ್ಲಿ ಏನು ಕಲ್ತಿರ್ತೀವಿ ನಾವು ದೊಡ್ಡವರಾದರೂ ಅದೇ ಬರೋದು. ಆದ್ದರಿಂದ ಇವತ್ತಿನ ದಿವಸ ಎಲ್ಲ ಮಕ್ಕಳು ಶಿಸ್ತಿನಿಂದ ಬಂದು ಶಾಲೆಯಲ್ಲಿ ಶಿಸ್ತಿನಿಂದ ಬಂದು ವಿದ್ಯಾಭ್ಯಾಸ ಮಾಡಿ ಶಿಸ್ತಿನಿಂದ ಬಂದು ನಮ್ಮ ಮುಂದೆಗಡೆ ನಿಂತ್ಕೊಂಡು ನೋಟ್ ಪುಸ್ತಕ ತಗೊಂಡಿದ್ದಾರೆ. ಖಂಡಿತ ಇಂಥ ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ಮಾಡಬೇಕು. ಎಲ್ಲ ಜನ ಏನು ಇವತ್ತಿನ ದಿವಸ ಈ ಶಾಲೆಯಲ್ಲಿ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಶ್ರೀನಗರ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ದೊಡ್ಡವರಾಗಿದ್ದೀರಾ ಪ್ರತಿಯೊಬ್ಬರೂ ಸಹ ಈ ಒಂದು ಸಾರಿ ಪ್ರತಿ ವರ್ಷ ಒಂದು ದಿವಸ ಸಮಯ ಮಾಡಿಕೊಂಡು ಈ ಸರ್ಕಾರಿ ಶಾಲೆಗೆ ಬರಬೇಕು. ಸರ್ಕಾರಿ ಶಾಲೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ತಂದೆ ತಾಯಿಗೆ ಒಂದು ಕಿವಿ ಮಾತು ಹೇಳಿದ್ವಿ, ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಒಂದು ಕಿವಿ ಮಾತು ಹೇಳಿದ್ವಿ. ಆದರೆ ಇವತ್ತಿನ ಪೋಷಕರು ಅವರು ಮಕ್ಕಳು ತೆಗಿತಕ್ಕಂಥ ಅಂಕನೇ ಅವ್ರಿಗೆ ಮಾನದಂಡ ಅಂತಕ್ಕಂಥ ಮನಸ್ಥಿತಿನಲ್ಲಿದ್ದಾರೆ ಸರ್. ಈಗ ಮಾರ್ಕ್ಸೇ ಮುಖ್ಯ ಅಲ್ಲ, ನಾವು ಏನು ಕಲಿಸ್ತೀವಿ. ಸಿದ್ಧಗಂಗಾ ಸ್ವಾಮೀಜಿಗಳು ಒಂದು ಮಾತು ಹೇಳ್ತಾ ಇದ್ರು ಕೆಲವು ಸಮಯಗಳಲ್ಲಿ, ಮಾರ್ಕ್ಸ್ ಅಲ್ಲಪ್ಪ ಮುಖ್ಯ, ಶ್ರದ್ಧೆ ವಿನಯ ಸಂಸ್ಕೃತಿನೇ ಕಲಿಬೇಕು ಅಂತ ಹೇಳ್ತಿದ್ರು. ಅದನ್ನು ಕಲಿತ್ರೆ ಸಾಕು. ನಮ್ಮ ಮಕ್ಕಳು ಮಾರ್ಕ್ಸ್ ತಗೊಂಡು ಏನು ಮಾಡಬೇಕಾಗಿದೆ, ಎಲ್ಲಾದರೂ ದುಡಿಲೇಬೇಕು. ಇವಾಗ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎಲ್ಲ ಕಡೆಯೂ ಸಹ ಖಾಸಗೀಕರಣ ಮಾಡ್ತಾ ಇರೋದ್ರಿಂದ ಮಾರ್ಕ್ಸ್ ಮುಖ್ಯ ಅಲ್ಲ. ನನ್ನ ಮಗ ಒಳ್ಳೆ ಸಂಸ್ಕೃತವಂತ ಆಗ್ತಾ ಇದ್ದಾನಾ, ನನ್ನ ಮಗಳು ಒಳ್ಳೆ ವಿದ್ಯಾವಂತಲಾಗ್ತಾ ಇದ್ದಾಳ, ನನ್ನ ಮಗಳು 4 ಜನದಲ್ಲಿ ನಿಂತ್ಕೊಂಡಾಗ ಒಳ್ಳೆ ಜವಾಬ್ದಾರಿ ಇರೋದು ವ್ಯಕ್ತಿ ಆಗ್ತಾ ಇದ್ದಾಳೆ ಅನ್ನೋದನ್ನು ನಾವು ನೋಡಬೇಕಾಗಿರೋದು ಸರ್. ಇವತ್ತು ಮಾರ್ಕ್ಸ್ ಮುಖ್ಯ ಅಲ್ಲ, ನಮ್ಮ ಮಕ್ಕಳ ಸಂಸ್ಕೃತಿ ಮುಖ್ಯ ಆಗುತ್ತೆ ಸರ್. ನನ್ನ ಹೆಸರು ಶಿವಣ್ಣ. ನಾನು ಶ್ರೀನಗರ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಮ್ಮ ಶಾಲೆಗೆ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ ಮುನಿನಾರಾಯಣ ಸರು ಮತ್ತು ಎಲ್ಲ ಸಂಘದ ಸದಸ್ಯರು ಈ ಒಂದು ನಮ್ಮ ಶಾಲೆಗೆ ಬಂದು ನಮ್ಮ ಶಾಲಾ ಮಕ್ಕಳಿಗೆ ನೋಟ್ಬುಕ್ಕು, ಬಿಸ್ಕೆಟು, ಚಾಕ್ಲೇಟು ಹೀಗೆ ವಿತರಿಸಿದ್ದಾರೆ. ಇದು ವಿತರಿಸೋದ್ರ ಜೊತೆಗೆ ಅವರು ಒಂದು ಉತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡಿದ್ದಾರೆ ಮಕ್ಕಳಿಗೆ. ಅಂದರೆ ನೀವು ಎಲ್ಲರೂ ಕೂಡ ನಮ್ಮ ಹಾಗೆ ಬೇರೆಯವರಿಗೆ ಸಹಾಯ ಮಾಡುವ ಗುಣವನ್ನು ಬೆಳೆಸ್ಕೊಳ್ಳಿ, ಜೊತೆಗೆ ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಶಿಸ್ತನ್ನು ಬೆಳೆಸ್ಕೊಳ್ಳಿ, ಈ ರೀತಿ ಹೇಳ್ತಾ ಬಂದಿದ್ದಾರೆ. ಅದರ ಜೊತೆಗೆ ಈ ಅಂಬೇಡ್ಕರ ಒಂದು ವ್ಯಕ್ತಿತ್ವ ಎಂಥದ್ದು, ಅವರು ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡಿದ್ರು ಇಂಥ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೆ ಸಿದ್ಧಗಂಗಾ ಸ್ವಾಮೀಜಿಗಳು ಶ್ರೀ ಶಿವಕುಮಾರ್ ಸ್ವಾಮೀಜಿ ಬಗ್ಗೆ ಕೂಡ ಉತ್ತಮ ಒಂದು ಮಾತುಗಳನ್ನು ಹೇಳಿದ್ದಾರೆ. ಹೀಗೆ ಅವರು ಇದು ನಮ್ಮ ಶಾಲೆಗೆ ಕೊಟ್ಟಿರೋದು ಅಷ್ಟೇ ಅಲ್ಲ, ಸುಮಾರು ಸರ್ಕಾರಿ ಶಾಲೆಗಳಿಗೆ ಇವರು ನೋಟ್ಬುಕ್ಗಳನ್ನು ಮತ್ತು ಅಲ್ಲಿಗೆ ಅಗತ್ಯ ಇರೋಂಥ ಎಲ್ಲ ಸಾಮಗ್ರಿಗಳನ್ನು ಒದಗಿಸ್ತಾ ಬಂದಿದ್ದಾರೆ. ಈ ರೀತಿ ಅವರು ಒದಗಿಸೋಂತಹ ಒಂದು ಗುಣ ಇನ್ನೂ ಹೆಚ್ಚು ಬೆಳೀಲಿ, ಬೇರೆಯವ್ರಿಗೆ ಸಹಾಯ ಮಾಡಲಿ ಅಂತೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇವರ ಸಹಾಯಕ್ಕಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ.